ಕೇಜ್ರಿವಾಲ್ ಬಗ್ಗೆ ಹೇಳಲೇಬೇಕು. ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಿಲ್ಲ. ಜೊತೆಗೆ ಏನಂದರೆ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. ಬಹುಶಃ ಮುಖ್ಯಮಂತ್ರಿಯಾಗಿ ಅರೆಸ್ಟ್ ಆಗಿರುವಂಥ, ಅಂದರೆ ಈ ದೇಶದ ರಾಜಕೀಯ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಮೊದಲ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಅವರು ಅರೆಸ್ಟ್ ಆಗಿದ್ದು. ಇನ್ನು ಉಳಿದಂಥವರು ಕೂಡ ಸಾಲ ಅರೆಸ್ಟ್ ಆಗಿರುವಂಥದ್ದು ಇದೆ. ನೀನು ಲಾಲೂ ಪ್ರಸಾದ್ ಯಾದವಿಂದ ಹಿಡಿದು ಸೊರೇನ್ ತನಕ. ಆದರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಟ್ರು, ಕೆಟ್ಟ ಹೆಸರು ಬರುತ್ತೆ ಅಂತ. ಇವತ್ತು ವಿಚಾರಣೆಗೆ ಬರ್ತಾ ಇದೆ ಕೇಜ್ರಿವಾಲ್ ಅರ್ಜಿ. ಇವತ್ತು ಏನಾಗುತ್ತೆ ನೋಡಬೇಕು. ಯಾಕಂದರೆ ನಿನ್ನೆ ಕೇಂದ್ರ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಕೋರ್ಟ್ಗೆ ಕೊಟ್ಟಂಥ ಮಾಹಿತಿಯನ್ನು ನೋಡಿದಂಥ ಸಂದರ್ಭದಲ್ಲೇ ಇವ್ರನ್ನ ಅರೆಸ್ಟ್ ಮಾಡಬಹುದು ಅನ್ನೋದರ ಸ್ಪಷ್ಟತೆ ಇತ್ತು. ಯಾಕಂದರೆ ಇವರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ, ಸಾಕಷ್ಟು ಮಾಹಿತಿಗಳನ್ನು ಇಟ್ಕೊಂಡೇ ನಾವು ಇದನ್ನೆಲ್ಲವನ್ನು ಕೂಡ ನಿಮಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಕೋರ್ಟಿಗೆ ಹೇಳಿತ್ತು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ಪೂರಕವಾದಂಥ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡೇನೆ ನಾವೆಲ್ಲವನ್ನೂ ಕೂಡ ಮಾಡಿದ್ದೀವಿ ಅಂತ ಸಂಬಂಧಪಟ್ಟಂಥ ಇಲಾಖೆಗಳು ಹೇಳಿದ್ದು. ಹೀಗಾಗಿಯೇ ಬಹುಶಃ ಅನಿಸಿತ್ತು, ಇವರು ಇಡಿ ವರ್ಷಕ್ಕೆ ಗ್ಯಾರಂಟಿ ಹೋಗ್ತಾರೆ ಅಂತ. ಮದ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂಥದ್ದು. ಇನ್ನು ಕೇಜ್ರಿವಾಲ್ ಕುಟುಂಬಕ್ಕೆ ರಾಹುಲ್ ಗಾಂಧಿ ಅಭಯ ಕೊಟ್ಟಿದ್ದಾರೆ. ನಾವಿದ್ದೀವಿ ನಿಮ್ಮ ಜೊತೆಗೆ, ಕಾನೂನು ನೆರವನ್ನು ನೀಡ್ತೀವಿ ಅಂತ ಹೇಳಿ ಕೇಳಿ ಕೇಜ್ರಿವಾಲ್ ಅಧಿಕಾರಿ ಆಗಿದ್ದಂಥವರು. ಅವ್ರಿಗೂ ಗೊತ್ತಿದೆ ಈ ಕಡೆಗೆ ಅಧಿಕಾರಿ ವಲಯ ಯಾವ ರೀತಿ ವರ್ತನೆ ಮಾಡುತ್ತೆ, ಈ ಕಡೆಗೆ ರಾಜಕಾರಣ ಯಾವ ರೀತಿ ಇರುತ್ತೆ ಅಂತ. ರಾಹುಲ್ ಗಾಂಧಿ ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ಕೂಡ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ನಾವು ನಿಮ್ಮ ನೆರವಿಗೆ ನಿಲ್ತೀವಿ ಅನ್ನುವಂಥ ಮಾತನ್ನು ನಾವು ತೋರಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಹೆದರಿದ ಸರ್ವಾಧಿಕಾರಿ ಸತ್ತ ಪ್ರಜಾಪ್ರಭುತ್ವವನ್ನು ರಚಿಸಲು ಬಯಸುತ್ತಾನೆ. ಮಾಧ್ಯಮ ಸೇರಿದಂತೆ ಎಲ್ಲ ಸಂಸ್ಥೆಗಳನ್ನು ವಶಪಡಿಸಿಕೊಂಡು ಪಕ್ಷ ಒಡೆಯುವುದು, ಸಂಸ್ಥೆಗಳಿಂದ ಹಣ ವಸೂಲಿ ಮಾಡೋದು, ಇದೆಲ್ಲವನ್ನೂ ಕೂಡ ಮಾಡುತ್ತಾರೆ. ಇದೆಲ್ಲವನ್ನೂ ಕೂಡ ಮೋದಿಯವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿರುವಂಥ ಸಂಗತಿ. ಇದು ರಾಹುಲ್ ಗಾಂಧಿ ಅವರು ಹೇಳಿರುವಂಥ ಮಾತು. ಇದೆಲ್ಲದರ ಜೊತೆಗೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಿಲ್ಲ, ನಾನು ರಾಜೀನಾಮೆ ಕೊಡೋದು ಇಲ್ಲ, ನಾನು ಜೈಲಲ್ಲಿದ್ದುಕೊಂಡೇ ನಾನು ಅಧಿಕಾರ ಮಾಡ್ತೀನಿ ಅಂತ, ಅಲ್ಲಿಂದೇ ನಾನು ಸಭೆಗಳನ್ನು ಮಾಡ್ತೀನಿ, ಅಲ್ಲಿಂದೇ ಯಾವ ರೀತಿ ಆಡಳಿತ ಆಗಬೇಕು ಅದರ ಬಗ್ಗೆ ನಾನು ವಿವರಗಳನ್ನು ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಡಿ ಕಚೇರಿನಲ್ಲೇ ನಿನ್ನೆ ಇಡೀ ರಾತ್ರಿ CM ಕಾಲ ಕಳೆದಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಒಳಗಡೆ ಹೋಗಿದ್ದು ನಾವು ನೋಡಿದ್ದೀವಿ. ಆದರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಟ್ರು. ಅಂದರೆ ಇಂಥ ಒಂದು ಸುದ್ದಿ ಬರ್ತಿದ್ದಂಗೆ ಪಕ್ಕ ಆಗ್ತಿದ್ದಂಗೆ ರಾಜೀನಾಮೆ. ಆದರೆ ಕೇಜ್ರಿ ರಾಜೀನಾಮೆ ಕೊಟ್ಟಿಲ್ಲ, ನಾನು ಇದೆಲ್ಲವನ್ನು ಕೂಡ ಎದುರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಂಬರ್ 1, ಜೈಲಿನಿಂದಲೇ ನಾನು ಅಧಿಕಾರ ಮಾಡಿ ತೋರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದೊಂದು ಕತೆ. ಇನ್ನೊಂದು ಕಡೆಗೆ ಇವತ್ತು ಕೇಜ್ರಿವಾಲ್ ಅವರಿಗೆ ಸಂಬಂಧಪಟ್ಟಂಥ ಅರ್ಜಿ ಇವತ್ತು ಮತ್ತೆ ಕೋರ್ಟಿನ ಮುಂದೆ ಬರುತ್ತೆ. ಏನಾಗಬಹುದು ಹಣೆ ಬರಹ? ಹೌದು ರಂಗನಾಥ್, ಅಬಕಾರಿ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷದ 4 ನಾಯಕರಿಗಾಗಲೇ ಜೈಲಿನಲ್ಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ನಿನ್ನೆ ರಾತ್ರಿ. ಮತ್ತೆ BRSನ ನಾಯಕಿ ಆದಂತಹ ಕವಿತಾ ಅವರನ್ನು ಕೂಡ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರುವಂತಹದ್ದು. ಈಗ ಇಡಿ ವಶದಲ್ಲಿ ಕವಿತಾ ಅವರು ಇದ್ದಾರೆ, ಅದ್ರ ಜೊತೆಗೆ ಕೇಜ್ರಿವಾಲ್ ಕೂಡ ಇದ್ದಾರೆ. ಇಬ್ಬರನ್ನು ಎದುರು ಬರೆದು ಕೂರಿಸಿ ವಿಚಾರಣೆ ನಡೆಸ್ತಿದ್ದಾರೆ. ಯಾಕಂದ್ರೆ ಒಂದೇ ಪ್ರಕರಣದಲ್ಲಿ ಆರೋಪ ಇರೋದ್ರಿಂದ ಇಬ್ಬರನ್ನು ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ. ವಿಚಾರಣೆಗೆ ಸ್ಪಂದಿಸಲೇ ಇದ್ದ ಕಾರಣ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿದ್ದಾರೆ. ಇಲ್ಲಿ 9 ಸಮನ್ಸ್ಗಳನ್ನ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೊಡಲಾಗಿತ್ತು. ಕಳೆದ ವರ್ಷದ ಅಕ್ಟೋಬರ್ನಿಂದ ಹಿಡಿದು ಇಲ್ಲಿವರೆಗೆ ಬರೋಬ್ಬರಿ 9 ಸಮನ್ಸ್ನ ಕೊಡಲಾಗಿತ್ತು. ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ವಿಚಾರಣೆಗೆ ಹಾಜರಾಗ್ತಿರಲಿಲ್ಲ. ಕೊನೆಗೆ ಕೋರ್ಟ್ನಿಂದಲೇ ಒಂದು ಅವಕಾಶ ಸಿಕ್ತು ಇಡಿ ಅಧಿಕಾರಿಗಳಿಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ. ಮುಖ್ಯಮಂತ್ರಿ ಆಗಿದ್ದುಕೊಂಡೇ ಬಂಧನ ಆಗಿರುವಂತಹ ದೇಶದ ಮೊದಲ ಮುಖ್ಯಮಂತ್ರಿ ಅನ್ನುವಂತಹದ್ದು ಈಗ ಅರವಿಂದ್ ಕೇಜ್ರಿವಾಲ್ ಅವರು ಆಗಿದ್ದಾರೆ. ಈಗ ಅವರು ಹೇಳ್ತಿದ್ದಾರೆ, ಆಮ್ ಆದ್ಮಿ ಪಕ್ಷದ ನಾಯಕರು ಹೇಳ್ತಿದ್ದಾರೆ, ನಾವು ಎಲ್ಲ ರೆಸಲ್ಯೂಷನ್ ಮಾಡಿದ್ದೀವಿ, ದೇಶದ ಎಲ್ಲ ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕಗಳ ರೆಸಲ್ಯೂಷನ್ ಮಾಡಿದ್ದೀವಿ. ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಮುಖ್ಯಮಂತ್ರಿ ಆಗಿದ್ದುಕೊಂಡೇ ಜೈಲಲ್ಲಿ ಇದ್ದುಕೊಂಡೆ ಅವರು ಎಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಮತ್ತೆ ಮುಖ್ಯವಾಗಿ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥದ್ದು. ಇನ್ನು ಕಡೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಕೂಡ ಬೆಂಬಲವನ್ನ ಘೋಷಿಸಿರುವಂತಹದ್ದು. ಅವರಿಗೆ ಪ್ರತಿಭಟನೆಯನ್ನು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.